9 ಬಾರಿ ಸಮನ್ಸ್ ಜಾರಿ ಮಾಡಿದ್ರು ಕೂಡ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇವತ್ತು ಕೇಜ್ರಿವಾಲ್ ಅವರ ಬಂಧನ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇಡಿ ಕಚೇರಿಗೆ ದೆಹಲಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗ ಶಿಫ್ಟ್ ಮಾಡಲಾಗಿದೆ. ನಾಳೆ ಕೋರ್ಟ್ ಮುಂದೆ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಹಾಜರುಪಡಿಸುತ್ತಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ ಶಬೀರ್. ಈಗ ಇಡಿ ಕಚೇರಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಾಳಿನ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಚಂದನ ನೋಡಿ, ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಬಳಕೆ ಮಾಡ್ತಿದ್ದಂತ ಲ್ಯಾಪ್ಟಾಪ್ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಪೆನ್ ಡ್ರೈವ್ಗಳು, ಬೇರೆ ಬೇರೆ ರೀತಿಯಾದಂತಹ ಡಿಸ್ಕ್ ಅಂದ್ರೆ ಸಿಡಿಗಳನ್ನ ಕೂಡ ಅವರು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಕಚೇರಿಯ ಮುಂಭಾಗಕ್ಕೆ ಈಗ ಕರೆತರಲಾಗ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಭಾರಿ ಬಿಗಿ ಭದ್ರತೆಯಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಕಚೇರಿ ಹತ್ತ ಕರೆತರುವಂತ ದೃಶ್ಯಗಳನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಿ. ಸಿವಿಲ್ ಲೈನ್ ನಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಿಂದ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಕಚೇರಿಗೆ ಕರೆದುಕೊಂಡು ಬರಲಾಗ್ತಾ ಇರುವಂತದ್ದು. ಇವತ್ತು ರಾತ್ರಿ ಇಡಿ ಕಚೇರಿಯಲ್ಲೇ ಇರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ನೀವು ನೋಡಬಹುದು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬರ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗ ನೇರವಾಗಿ ಇಡಿ ಕಚೇರಿಯ ಒಳಗಡೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದನ್ನು ಕೂಡ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ಕೂಡ ಈಗ ಬರ್ತಾ ಇರುವಂತದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಭದ್ರತೆಯಲ್ಲಿ ಈಗ ಅವ್ರನ್ನ ಕರೆತರುವಂತ ಕೆಲಸವನ್ನ ಮಾಡಲಾಗಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಈಗ ಸದ್ಯಕ್ಕೆ ಇಡಿ ಕಚೇರಿಗೆ ಆಗಮಿಸಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಇಡೀ ರಾತ್ರಿ ಇಡಿ ಕಚೇರಿಯಲ್ಲೇ ತಮ್ಮ ರಾತ್ರಿಯನ್ನ ಕಳೀತಾರೆ. ಮತ್ತೆ ಅವ್ರನ್ನ ಒಂದು ಹಂತದಲ್ಲಿ ಕೆಲವು ಹೊತ್ತು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈ ಮೊದಲು ಅವ್ರನ್ನ ಮನೆಯಲ್ಲಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅವರು ಸಮರ್ಪಕವಾದಂತಹ ಉತ್ತರ ಕೊಟ್ಟಿಲ್ಲ ಅನ್ನುವಂತ ಕಾರಣದಿಂದಲೇ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಇಲ್ಲೂ ಕೂಡ ಒಂದಿಷ್ಟು ಕಾಲ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಅವರ ಮುಂದಿಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಮುಂದೆ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಪೂರಕವಾಗಿ ಸ್ಪಂದಿಸದೇ ಇದ್ದಂತ ಸಂದರ್ಭದಲ್ಲಿ ನಾಳೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ವಿಚಾರಣೆಯ ಸಂಬಂಧ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದಾವೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತ ಅವಕಾಶಗಳು ಕಾನೂನಿನಲ್ಲಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಅಥವಾ ಏನು ಕೆಳ ಹಂತದ ನ್ಯಾಯಾಲಯ ಎಷ್ಟು ದಿನಗಳ ಕಾಲ ಅವರಿಗೆ ವಿಚಾರಣೆಗೆ ಕಸ್ಟಡಿಗೆ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕು. ಕೆಲವೊಮ್ಮೆ 10 ದಿನಗಳ ಕಾಲ ಕೊಡಲಾಗುತ್ತೆ, ಕೆಲವೊಮ್ಮೆ 5 ದಿನ, ಕೆಲವೊಮ್ಮೆ 4 ದಿನ. ಹೀಗೆ ಪ್ರಕರಣದ ಗಂಭೀರತೆ ಮೇಲೆ ವಿಚಾರಣೆಗೆ ಇಡಿ ಅಧಿಕಾರಿಗಳಿಗೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡುತ್ತೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ದಿನಗಳ ಕಾಲ ಅವ್ರನ್ನ ವಿಚಾರಣೆಗೆ ಕಸ್ಟಡಿಗೆ ಕೊಡುವಂತೆ ಕೂಡ ಇಡಿ ಅಧಿಕಾರಿಗಳು ಕೇಳ್ತಾರೆ. ಇದಾದ ಬಳಿಕ ಕೋರ್ಟ್ ಅವ್ರನ್ನ ಕಸ್ಟಡಿಗೆ ಕೊಡುವಂತಹ ಕೆಲಸಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದಾದ ಮೇಲೆ ಹಂತವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಂದ ವಿಚಾರಣೆಗೆ ಒಳಪಡಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹೊರಹಾಕುವಂತ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾರೆ. ಚಂದ್ರನ.